ಹಾಯ್ ಹೆಲೋ ನಮಸ್ಕಾರ ನಾನಂದು ನೀವು ನೋಡ್ತಾ ಇದ್ದೀರಾ ನಮ್ಮ ದುನಿಯಾ ನಮ್ಮ ಇಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗವಹಿಸಿ ಹಾಗೆ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಿದ ಆನೆಗಳು ನಕ್ಷತ್ರದಂತೆ ಮಿಂಚಿ ನಮ್ಮಿಂದ ಮರೆಯಾಗಿ ಹೋಗ್ತಿವೆ. ದ್ರೋಣ, ಬಲರಾಮ, ಅರ್ಜುನ, ರಾಜೇಂದ್ರ, ಗೋಪಾಲಸ್ವಾಮಿ ಹಾಗೆ ಶ್ರೀರಾಮ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೈಸೂರು ದಸರಾದಲ್ಲಿ ಭಾಗವಹಿಸಿ ಅತಿ ಕಡಿಮೆ ವಯಸ್ಸಿಗೆ ನಮ್ಮನ್ನು ಅಗಲಿದ ಆನೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ. ವಿಶ್ವವಿಖ್ಯಾತ ಮೈಸೂರು ದಸರಾ ಅಂತಂದ್ರೆ ಮೊದಲು ನಮಗೆ ನೆನಪಾಗೋದೆ ಅಂಬಾರಿ, ಹಾಗೆ ಆ ಒಂದು ಅಂಬಾರಿಯನ್ನ ಹೊತ್ತು ಸಾಗುವ ಆನೆ. ಎಲ್ಲ ಆನೆಗಳಿಗೂ ಸಹ ಅಂಬಾರಿ ಓರ್ತಕ್ಕಂಥ ಅದೃಷ್ಟ ಅನ್ನೋದು ಸಿಗೋದಿಲ್ಲ. ಬರೀ ಅದೃಷ್ಟ ಇದ್ರೆ ಸಾಲದು, ಆ ಒಂದು ಅಂಬಾರಿಯನ್ನ ಓರ್ತಕ್ಕಂಥ ಸಾಮರ್ಥ್ಯ ಆ ಒಂದು ಆನೆಯಲ್ಲೇ ಇರಬೇಕಾಗುತ್ತೆ. ಈ ಒಂದು ಕಾರಣದಿಂದ ಎಲ್ಲ ಆನೆಗಳಿಗೂ ಸಹ ಇಂಥ ಅದೃಷ್ಟ ಸಿಗೋದಿಲ್ಲ. ಹಾಗಾದ್ರೆ ಈ ಒಂದು ಪಟ್ಟಿಯಲ್ಲಿ ಮೊದಲು ಬರ್ತಕ್ಕಂಥವನೇ ದ್ರೋಣ. ಸ್ನೇಹಿತರೆ ಇಲ್ಲಿ ದ್ರೋಣನ ಬಗ್ಗೆ ಒಂದು ವಿಷಯ ಹೇಳ್ತೀನಿ. ಬರೋಬ್ಬರಿ 18 ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗಿದವನೇ ನಮ್ಮ ಈ ದ್ರೋಣ. ದ್ರೋಣ ಹುಟ್ಟಿದ್ದು 1936, ಹಾಗೆ 1971ರಲ್ಲಿ HD ಕೋಟೆ ಅರಣ್ಯ ಪ್ರದೇಶದಲ್ಲಿ ದ್ರೋಣನನ್ನ ಕೆಡ್ಡ ಆಪರೇಷನ್ ಮುಖಾಂತರ ಸೆರೆ ಹಿಡಿತಾರೆ. ಸ್ನೇಹಿತರೆ ಈ ಒಂದು ದ್ರೋಣ ತುಂಬಾ ಶಾಂತ ಸ್ವಭಾವದ ಆನೆಯಾಗಿದ್ದು ಪಕ್ಕದಲ್ಲಿ ನೀವು ನಿಂತ್ಕೊಂಡ್ರು ಸಹ ಯಾರಿಗೂ ಸಹ ತೊಂದರೆ ಏನು ಸಹ ಕೊಡ್ತಾ ಇರಲಿಲ್ಲ ಅಂತ ಆನೆ. ಹಾಗೆ ಈ ಒಂದು ಆನೆಯ ಮಾವುತ ಬಂದು ದೊಡ್ಡಪ್ಪಾಜಿ. ಹಾಗೆ ಸೆರೆ ಹಿಡಿದ ಕೆಲವು ದಿನಗಳಲ್ಲಿ ದ್ರೋಣ ಮೈಸೂರು ದಸರಾದಲ್ಲಿ ಭಾಗವಹಿಸ್ತಾನೆ. ಹಾಗೆ ಬರೋಬ್ಬರಿ 18 ವರ್ಷಗಳ ಕಾಲ ಅಂಬಾರಿಯನ್ನು ಹೊತ್ತು ರಾಜ ಗಾಂಭೀರ್ಯದಿಂದ ಸಾಗ್ತಾನೆ. ಸ್ನೇಹಿತರೆ ಒಂದು ವಿಷಯ, ಅರ್ಜುನ ಚಿನ್ನದ ಅಂಬಾರಿಯನ್ನು ಹೊತ್ತು ಎಷ್ಟು ರಾಜ ಗಾಂಭೀರ್ಯದಿಂದ ಸಾಗ್ತಾ ಇದ್ನೋ ದ್ರೋಣನು ಸಹ ಅಷ್ಟೇ ಗಾಂಭೀರ್ಯದಿಂದನೇ ಸಾಗುತ್ತಾ ಇರ್ತಾನೆ, ಅದು ದ್ರೋಣ. ಹಾಗಾದ್ರೆ ಇಲ್ಲಿ ದ್ರೋಣ ಮರಣ ಅಪ್ಪಿದಾದ್ರು ಹೇಗೆ? ಸ್ನೇಹಿತರೆ 1998ರಲ್ಲಿ ದ್ರೋಣ ಎಂದಿನಂತೆ ಆಹಾರವನ್ನು ಹುಡುಕಿಕೊಂಡು ಕಾಡಿಗೆ ಹೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ದ್ರೋಣನ ಅದೃಷ್ಟ ಹೇಗಿತ್ತೋ ಯಾರಿಗೂ ಸಹ ತಿಳಿದಿಲ್ಲ. ಕಾರಣ ದ್ರೋಣ ಆ ಒಂದು ಕಾಡಿನಲ್ಲಿರ್ತಕ್ಕಂಥ ಒಂದು ಸೊಪ್ಪನ್ನು ಕೀಳಬೇಕಾದ್ರೆ ಆ ಒಂದು ಮರದ ಮೇಲೆ ಹಾದು ಹೋಗಿದ್ದ ಒಂದು ಹೈ ಟೆನ್ಷನ್ ವೈರ್ ತಗುಲಿ ದ್ರೋಣ ಅಲ್ಲೇ ಸಾವನ್ನಪ್ತಾನೆ. ಸ್ನೇಹಿತರೆ ಯಾವಾಗ ಇಲ್ಲಿ ದ್ರೋಣ ತೀರಿ ಹೋದ್ನೋ ಅರಣ್ಯ ಇಲಾಖೆಗೆ ಒಂದು ದೊಡ್ಡ ಪ್ರಶ್ನೆ ಅನ್ನೋದು ಎದುರಾಗುತ್ತೆ. ಅದೇನಪ್ಪ ಅಂತಂದ್ರೆ ದ್ರೋಣ ಅಂಬಾರಿ ಆನೆ. ಇಲ್ಲಿ ದ್ರೋಣ ತೀರಿ ಹೋಗಿದ್ದಾನೆ ಅಂತಂದ್ರೆ ಮುಂದಿನ ಅಂಬಾರಿಯನ್ನು ಹೊರ್ತಕ್ಕಂಥ ಜವಾಬ್ದಾರಿ ಯಾರಿಗೆ ಕೊಡಬೇಕು ಅಂತ ಆಗ ಕಣ್ಣಿಗೆ ಬಿದ್ದವನೇ ನಮ್ಮ ಬಲರಾಮ. ಸ್ನೇಹಿತರೆ ಹೆಸರಿಗೆ ತಕ್ಕಂತೆ ಬಲರಾಮ ಬಲದಲ್ಲಿ ಯಾರಿಗೂ ಸಹ ಕಡಿಮೆ ಇಲ್ಲದವನು. ಹಾಗೆ ಬಲರಾಮ ಎಷ್ಟು ಶಾಂತ ಸ್ವಭಾವದ ಆನೆ ಅಂತಂದ್ರೆ ಅದರ ಕೆಳಗೆ ಚಿಕ್ಕ ಮಕ್ಕಳು ಓಡಾಡೋದು ಸಹ ಹೆಜ್ಜೆಯನ್ನು ಸಹ ಅಲುಗಾಡಿಸ್ತಾ ಇರಲಿಲ್ಲ ಅಂತ ಆನೆ ಬಲರಾಮ. ಸ್ನೇಹಿತರೆ 1999ರಿಂದ 2011ರ ತನಕ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಕ್ತಾನೆ. ಬಲರಾಮ ಹುಟ್ಟಿದ್ದು 1956 ಮೇ, ಮತ್ತೆ 1989ರಲ್ಲಿ ಭೀಮನಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಬಲರಾಮನನ್ನ ಸೆರೆ ಹಿಡಿತಾರೆ. ಹಾಗೆ ಬಲರಾಮ ತುಂಬಾ ಶಾಂತ ಸ್ವಭಾವದ ಆನೆ ಆಗಿದ್ರಿಂದ ಬಲರಾಮನನ್ನ ಪಳಗಿಸೋದು ಅಷ್ಟೊಂದು ಕಷ್ಟ ಆಗಲಿಲ್ಲ. ಮತ್ತೆ ಆ ಒಂದು ಸಮಯದಲ್ಲಿ 4350 kg ಇದ್ದ ಬಲರಾಮ ಈ ಒಂದು ಆನೆಯ ತರಬೇತಿ ಶಿಬಿರದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವರ್ತನೆಯನ್ನ ತೋರ್ತಾನೆ. ಮತ್ತೆ 1999ರಿಂದ ಮೈಸೂರು ದಸರಾದಲ್ಲಿ ಭಾಗವಹಿಸ್ತಾನೆ. ಅಂದಿನಿಂದ 2011ರ ತನಕ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಕ್ತಾನೆ. ಹಾಗಾದ್ರೆ ಇಷ್ಟು ಸಾಧನೆಗಳನ್ನು ಮಾಡಿದ ಬಲರಾಮ ಸಾವನ್ನಪ್ಪಿದ್ದಾದ್ರೂ ಹೇಗೆ ಅಂತಂದ್ರೆ 2022ರಲ್ಲಿ ರೈತನೋರ್ವ ಬಲರಾಮನಿಗೆ ಗುಂಡೇಟು ಹೊಡಿತಾನೆ. ಅಲ್ಲಿಂದ ಬಲರಾಮನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಇಲ್ಲಿ ಬಲರಾಮ ಸಾವನ್ನಪ್ಪಿದ್ದು 7 ಮೇ 2023. ಕಾರಣ ಈ ಒಂದು ಬಲರಾಮನ ಬಾಯಿಯಲ್ಲಿ ಆಗಿದ್ದ ಹುಣ್ಣಿನಿಂದ ಬಲರಾಮನಿಗೆ ಆಹಾರವನ್ನು ಸೇವಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾವಾಗ ಆಹಾರವನ್ನು ಸೇವಿಸೋದಕ್ಕೆ ಸಾಧ್ಯ ಆಗಲಿಲ್ಲೋ ಬಲರಾಮನ ಆರೋಗ್ಯದಲ್ಲಿ ತುಂಬ ಏರುಪೇರಾಗುತ್ತೆ. ಮತ್ತು ಅರಣ್ಯ ಇಲಾಖೆ ಬಲರಾಮನಿಗೆ ಎಷ್ಟೇ ರೀತಿಯ ಒಂದು ಟ್ರೀಟ್ಮೆಂಟ್ ಕೊಟ್ಟರೂ ಸಹ ಅದಕ್ಕೆ ಸ್ಪಂದಿಸದೆ ಬಲರಾಮ ಇಲ್ಲಿ ದೇಹವನ್ನು ತ್ಯಾಗ ಮಾಡ್ತಾನೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥವನೇ ರಾಜೇಂದ್ರ. ಇಲ್ಲಿ ರಾಜೇಂದ್ರ 3 ವರ್ಷಗಳ ಕಾಲ ಚಿನ್ನದ
ಅಂಬಾರಿಯನ್ನ ಹೊತ್ತು ಸಾಕ್ತಾನೆ. ಹಾಗೆ ವಯಸ್ಸಿನ ಕಾರಣದಿಂದ ರಾಜೇಂದ್ರ ಹೆಚ್ಚು ದಿನ ಅಂಬಾರಿಯನ್ನ ಹೊರೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಒಂದು ದಿನ ರಾಜೇಂದ್ರ ತನ್ನ ಆಹಾರವನ್ನು ಹುಡುಕಿ ಕಾಡಿಗೆ ಹೋದಾಗ ಆ ಒಂದು ಕಾಡಿನೊಳಗೆ ಬೇರೆ ಆನೆಗಳೊಂದಿಗೆ ನಡೆದ ಒಂದು ಕಾಳಗದಲ್ಲಿ ರಾಜೇಂದ್ರ ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ. ಸ್ನೇಹಿತರೆ, ಅದೇ ರೀತಿಯಾಗಿ ಡಿಸೆಂಬರ್ 4, 2023 ಈ ಒಂದು ದಿನ ನಡೆದ ಘಟನೆ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದೋಗುತ್ತೆ. ಅದೇ ನಮ್ಮ ಅರ್ಜುನನ ವೀರಮರಣ. ಅದು ಸ್ನೇಹಿತರೆ ಸಕಲೇಶ್ಪುರದ ಹತ್ತಿರ ಸೊ ಒಂದು ಕಾಡಾನೆಯನ್ನು ಸೆರೆ ಹಿಡಿಬೇಕಾದ್ರೆ ಅರ್ಜುನ ತನ್ನ ಒಂದು ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಅಂತ ಪ್ರತಿಯೊಬ್ಬರಿಗೂ ಸಹ ತಿಳಿದಿರ್ತಕ್ಕಂಥದ್ದೇ. ಸ್ನೇಹಿತರೆ, ಇಲ್ಲಿ ಅರ್ಜುನ ಅಂತಂದರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಆನೆಯಲ್ಲ. ಇಡೀ ಮೈಸೂರು ದಸರಾ ಇತಿಹಾಸದಲ್ಲಿ ಅರ್ಜುನ ಅಂತಂದರೆ ಅಂಬಾರಿ ಅಂತಂದರೆ ಅರ್ಜುನ ಅನ್ಸ್ಕೊಳ್ಳೋದೇ ನಮ್ಮ ಕನ್ನಡದ ಕಂದ. ಸೊ ಹೀಗಿರಬೇಕಾದ್ರೆ ಅರ್ಜುನನ ಒಂದು ಸಾವು ಅನ್ನೋದು ಇಡೀ ಕರ್ನಾಟಕಕ್ಕೆ ಒಂದು ಬರ ಸಿಡಿಲು ಅಂತಲೇ ನಾವು ಹೇಳ್ಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥವನೇ ಗೋಪಾಲಸ್ವಾಮಿಯನ್ನ 2009ರಲ್ಲಿ ಹಾಸನದ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿತಾರೆ. ಸೆರೆ ಹಿಡಿದ ಸಂದರ್ಭದಲ್ಲಿ ಅರಣ್ಯ ಇಲಾಖೆಗೆ ಅರ್ಥ ಆಗಿದ್ದೇನೋ ಅಂತಂದ್ರೆ ಈ ಒಂದು ಗೋಪಾಲಸ್ವಾಮಿ ಏನಿದೆಯೋ ಇವನು ಅರ್ಜುನನ ಹಾಗೆ ಅವನ ಒಂದು ವರ್ತನೆ ಆಗಿರ್ಬೋದು, ಅವನ ಗಾಂಭೀರ್ಯ ಆಗಿರ್ಬೋದು, ಮತ್ತು ಅವನ ಧೈರ್ಯ ಆಗಿರ್ಬೋದು ಎಲ್ಲನೂ ಸಹ ಅರ್ಜುನನ ಹೋಲಿಕೆ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಅರ್ಜುನ ಏನು ಯಾವ ರೀತಿಯಾಗಿ ಇದನೋ ಅದೇ ರೀತಿಯಾಗಿ ಅಂದರೆ ಅರ್ಜುನ ಸರಿಸಮಾನಕ್ಕೆ ನಿಲ್ತಕ್ಕಂಥ ಒಂದು ದೇಹ ಅನ್ನೋದು ಈ ಒಂದು ಗೋಪಾಲಸ್ವಾಮಿದಾಗಿರುತ್ತೆ. ಅಂದಿನಿಂದ ಪ್ರತಿಯೊಬ್ಬರು ಹೇಳ್ತಾ ಇದ್ರು ಈ ಗೋಪಾಲಸ್ವಾಮಿ ಮುಂದಿನ ಅಂಬಾರಿ ಆನೆ ಅಂತ. ಆದರೆ 2022ರಲ್ಲಿ ಗೋಪಾಲಸ್ವಾಮಿ ಆಹಾರವನ್ನು ಹುಡುಕಿಕೊಂಡು ಕಾಡಿಗೆ ಹೋದಾಗ ಆ ಒಂದು ಕಾಡಿನಲ್ಲಿ ಇತರ ಆನೆಗಳೊಂದಿಗೆ ನಡೆದ ಒಂದು ಕಾಳಗದಲ್ಲಿ ಗೋಪಾಲಸ್ವಾಮಿಗೆ ತೀವ್ರವಾದ ಒಂದು ಗಾಯ ಅನ್ನೋದಾಗುತ್ತೆ. ಅಲ್ಲಿಂದ ಗೋಪಾಲಸ್ವಾಮಿ ತನ್ನ ಶಿಬಿರಕ್ಕೆ ವಾಪಸ್ ಆಗ್ತಾನೆ. ಅಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅದರಲ್ಲಿ ಚಿಕಿತ್ಸೆ ಫಲಿಸದೆ ಗೋಪಾಲಸ್ವಾಮಿ ತನ್ನ ಒಂದು ದೇಹವನ್ನು ತ್ಯಾಗ ಮಾಡ್ತಾನೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಮತ್ತೊಂದು ಆನೆ ಯಾವುದು ಅಂತಂದರೆ ಶ್ರೀರಾಮ. ಇಲ್ಲಿ ಶ್ರೀರಾಮನು ಸಹ ತುಂಬ ಶಾಂತ ಸ್ವಭಾವದ ಆನೆಯಾಗಿದ್ದು, ಆದರೆ ಈ ಒಂದು ಗಜೇಂದ್ರ ಅಂತಕ್ಕಂಥ ಒಂದು ಆನೆಗೆ ಮಸ್ತ್ ಬಂದಿದ್ದರಿಂದ ಸೊ ಈ ಒಂದು ಗಜೇಂದ್ರ ಏನು ಮಾಡ್ತಾನೆ ಅಂತಂದರೆ ಶ್ರೀರಾಮನ ಮೇಲೆ ದಾಳಿ ಮಾಡಿ ಶ್ರೀರಾಮನನ್ನು ಅಲ್ಲಿ ಕೊಂದಾಕ್ತಾನೆ. ಸ್ನೇಹಿತರೆ, ಇದು ನಮ್ಮ ಹೆಮ್ಮೆಯ ದಸರಾದಲ್ಲಿ ಭಾಗವಹಿಸಿದ ಆನೆಗಳು ಯಾವ ರೀತಿಯ ಒಂದು ಘೋರ ಮರಣವನ್ನು ಅಪ್ಪುದು ಅನ್ನೋ ವಿಚಾರಗಳ ಬಗ್ಗೆ. ಹಾಗೆ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.